ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂವರ್ಸ್ಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ತಾಯಿಯ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂವರ್ಸ್ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಬ್ಬಕ್ಕೆ ಸಾಮಾನು ಖರೀದಿ ಮಾಡಲು ಬಂದಿದ್ದೇವೆ. ಮೊದಲಿಗೆ ಹನುಮನಗರಲ್ಲಿರುವ ಗಂದಿಗೆ ಅಂಗಡಿಯಾದ ಸತೀಶ್ ಸ್ಟೋರ್ಗೆ ಬಂದಿದ್ದೇವೆ. ಇವ್ರದ್ದು ಹಲವು ಕಡೆ ಬ್ರಾಂಚಸ್ಗಳಿದೆ. ಈಗ ಗೌರಿ ವೀಳ್ಯದೆಲೆ ತಗೋತಾ ಇದ್ದಾರೆ. ಎಷ್ಟು ಬೇಕು ಅಂತ ಲೆಕ್ಕ ಹಾಕ್ಕೊಂಡು ವೀಳ್ಯದೆಲೆನ ತಗೋತಾ ಇದ್ದಾರೆ. ಗಂದಿಗೆ ಅಂಗಡಿ ಎಲ್ಲ ತೋರಿಸ್ತೇವೆ ಏನೇನು ಸಿಗುತ್ತೆ ಅಂತ. ಅಡಿಕೆ ನೋಡಿ, ಹಬ್ಬದ ಪ್ರಯುಕ್ತ ಹತ್ತಿ ಹಾರ ತಾಯಿಗೆ ಡಿಸೈನಲ್ಲಿ ಸಿಗುತ್ತೆ, ರೆಡಿಮೇಡೆ. ಅರಿಶಿನ ಕುಂಕುಮ ನೋಡಿ, ತಾಯಿ ರೂಪು, ಗೌರಿ ದೇವಿ ಹಾಗೂ ಕಮಲದ ಮೇಲೆ ಡಿಸೈನ್ ಇರೋದು. ಮನೆ ಮುಂದೆ ಎಲ್ಲ ಹಾಕಿದ್ರೆ ಶೋಗಿರುತ್ತೆ. ದೇವರು ಬಾಗಿಲು ಮುಂದೆ ಎಲ್ಲ ವರಮಹಾಲಕ್ಷ್ಮಿ ರೂಪ ಕೂಡ ಸಿಗುತ್ತೆ. ಮತ್ತು ಕೈ ಕಾಲು ಸಪ್ರೇಟ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಹೂಗಳು ಪ್ಲಾಸ್ಟಿಕ್ದು ಮತ್ತು ಹೂಗಳೆಲ್ಲ ದೊರೆಯುತ್ತದೆ. ಪೂಜಾ ಸಾಮಗ್ರಿಗಳೆಲ್ಲ ಇಲ್ಲಿ ಸಿಗುತ್ತೆ ನೋಡಿ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಏನೇನು ಬೇಕು ಅಂತ ಎಲ್ಲ ಹಾಕಿದ್ದಾರೆ. ಬ್ಲೌಸ್ ಪೀಸು, ಅಡಿಕೆ, ಮತ್ತು ಕಳ್ಸಕ್ಕೆ ಬೇಕಾದ ಸಾಮಾನುಗಳು, ರೂಪು, ಡೆಕೋರೇಷನ್ಗೆ ಏನೇನು ಬೇಕೋ ಎಲ್ಲವೂ ಸಿಗುತ್ತದೆ. ಜಡೆಬಿಲ್ಲೆ ನೋಡಿ, ಈ ರೀತಿ ಡೆಕೋರೇಷನ್ ಮಾಡ್ಬೋದು ಅಮ್ಮನವ್ರಿಗೆ. ಒಂದು ಗೊಂಬೆ ಕೂಡ ಇಕ್ಕಿದ್ದಾರೆ. ನಾನು ಕೂಡ ಸೆಲ್ಫಿ ವಿಡಿಯೋ ತಕ್ಕೊಂಡೆ. ನಾನು ಗೌರಿ ಇಬ್ಬರು ಹೋಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ್ಣು ಎಲ್ಲ ತಗೊಂಡು ಬಂದ್ವಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋ ರೇಟ್ಗೆ ಶೇರ್ ಮಾಡಿ ನೋಡಿ. ಗೌರಿ ಅಡಿಕೆ ಕೂಡ ತಗೊಂಡ್ರು. ಅರಿಶಿನ ಕುಂಕುಮ, ಜೇನುತುಪ್ಪ ಇತ್ಯಾದಿ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಿದ್ವಿ. ಕವಡೆ, ಗುಲ್ಗಂಜಿ ಎಲ್ಲ ಮಾರ್ತಾರೆ. ಗಂದಿಗೆ ಅಂಗಡಿ ಅಂದಮೇಲೆ ಪ್ರತಿಯೊಂದು ಸಿಗುತ್ತಾ ಇದೆ, ಅದನ್ನೇನು ಹೇಳಬೇಕಾಗಿಲ್ಲ. A to Z ಈ ಅಂಗಡಿಲಿ ಎಲ್ಲ ಸಿಗುತ್ತೆ. ರಂಗೋಲಿ ಡಿಸೈನ್ ನೋಡಿ, ಇಷ್ಟೊಂದು ತುಂಬಾ ಚೆನ್ನಾಗಿದೆ ಅಲ್ಲ. ಹತ್ತಿಹಾರ, ಗೆಜ್ಜೆ ವಸ್ತ, ಕಮಲದ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಮನೆ ಡೆಕೋರೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಗೌರಿ ಎಲ್ಲ ತಗೊಂಡ್ವಿ ನೋಡಿ. ಬಳೆ ಕೂಡ ಸಿಗುತ್ತಿಲ್ಲ. ಬಟ್ಟೆಗಳು ಸಿಗುತ್ತೆ. ಪಂಚೆ ಶಲ್ಯ ನೋಡಿ, ತಾಯಿಗೆ ಜಡೆಬಿಲ್ಲೆ ಎಲ್ಲ ಎಷ್ಟು ಚೆನ್ನಾಗಿದೆ. ನೋಡಿ, ಗೌರಿ ಒಂದು ಬುಟ್ಟಿಲಿ ಇಟ್ಕೊಂಡು ಏನೇನು ತೊಗೊಂಡ್ರು ಎಲ್ಲ ತೊಗೊಂಡಿದ್ದಾರೆ ನೋಡಿ. ನೆಕ್ಲೆಸ್ ಎಲ್ಲ ಸಿಗುತ್ತೆ ತಾಯಿಗೆ ಕಳ್ಸಕ್ಕೆ ಹಾಕೋಕ್ಕೆ. ತೋಡನ್ನ ಡಿಸೈನ್ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಮುಂದೆ ಇನ್ನು ಏನೇನು ತಗೋತೀವಿ ಅದು ಕೂಡ ತೋರಿಸ್ತೀವಿ. ಮನೆ ತುಂಬಿಸ್ಕೊಳ್ಬೇಕಾದ್ರೆ ಸೇರು ಇಕ್ತಾರಲ್ಲ, ಅದು ಡಿಸೈನ್ ಸಿಗುತ್ತೆ. ತಗೊಂಡ್ವಿ. ಈಗ ಗೌರಿ ಅಲ್ಲಿಂದ ಹೊರಗೆ ಬಂದರು ನೋಡಿ. ಹೊರಗಡೆ ಏನೇನು ಇಕ್ಕಿದ್ದಾರೆ ಎಲ್ಲ ತೋರಿಸ್ತಾ ಇದ್ದೀವಿ. ಮತ್ತೊಮ್ಮೆ ಅಂಗಡಿ ಹೊರಗಡೆ ತಾಯಿ ಕುಣಿಸಿರೋದು ಕೂಡ ಮಾರ್ತಾರೆ. ನಿಮ್ಗೆ ಯಾವ್ದು ಬೇಕಾದ್ರೂ, ಯಾವ ಸೈಜಲ್ಲಿ ಬೇಕಾದ್ರೂ ತಗೋಬೋದು. ರೆಡಿ ಇರೋದು ಸಿಗುತ್ತೆ. ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ.
ಸೊ ಅಂಗಡಿ ಹೊರಗಡೆ ತಕ್ಕೋತಾ ಇದ್ವಿ. ಗಂಧದ ದಾರ, ಪ್ಲಾಸ್ಟಿಕ್ ಹೂಗಳು, ರಂಗೋಲಿ ಡಿಸೈನು ಎಲ್ಲವೂ ದೊರೆಯುತ್ತದೆ ನೋಡಿ. ರಂಗೋಲಿ ಡಿಸೈನು ನೋಡಿ. ಸತೀಶ್ ಪೂಜಾ ಸಾಮಗ್ರಿಗಳು ಅಂತ ಬೋರ್ಡ್ ಕೂಡ ಇದೆ. ನೋಡಿ ಇವ್ರ ಬ್ರಾಂಚು ಗಾಂಧಿ ಬಜಾರ್, ರಾಜೇಶ್ವರಿ ನಗರ, ಮಲ್ಲೇಶ್ವರಂ, ಹನುಮನಗರ 4 ಕಡೆ ಇವ್ರ ಬ್ರಾಂಚ್ ಇದೆ. ಸೊ ಈಗ ತಗೊಂಡ್ವಿ. ಸೊ ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೊದಲಿಗೆ ಈಗ ಹಣ್ಣಿನ ಅಂಗಡಿಗೆ ಹೋಗ್ತಾ ಇದ್ದೀವಿ. ಹಬ್ಬದ ಪ್ರಯುಕ್ತ ಎಲ್ಲ ಅಂಗಡಿಗಳಲ್ಲೂ ಪೂಜೆಗೆ ಹಣ್ಣು ಹಂಪಲೆಲ್ಲ ಖರೀದಿ ಮಾಡಲು ಬರ್ತಿದ್ದಾರೆ. ನಾವು ಕೂಡ ಮಾವಿನ ಹಣ್ಣು, ಆಪಲ್ಲು, ಆರೆಂಜು ಎಲ್ಲ ತಗೊಂಡ್ವಿ. ಕೆಲವೆಲ್ಲ ಮಾರ್ಕೆಟಿಂದ ತಂದಿದ್ದೀವಿ, ಕೆಲವು ಇಲ್ಲಿ ಮನೆ ಹತ್ರ ತಗೋತಿದ್ದೀವಿ. ಸೊ ಪಕ್ಕದಲ್ಲಿ ಬಟ್ಟೆ ಅಂಗಡಿ ಇದೆ. ಗೊಂಬೆಗೆ ಚೆನ್ನಾಗಿ ಡ್ರೆಸ್ ಮಾಡಿದ್ದಾರಲ್ಲ ಸೀರೆ. ಈಗ ಗೋರಿ ಏನೇನು ಬೇಕು ಅಂತ ಎಲ್ಲ ತಗೋತಿದ್ದಾರೆ. ಈ ಅಂಗಡಿಲಿ ಪ್ರತಿಯೊಂದು ಹಣ್ಣು ಕೂಡ ಸಿಗುತ್ತದೆ. ಸೊ ನಾವು ರೆಗ್ಯುಲರ್ ಆಗಿ ಇವ್ರ ಅಂಗಡಿಗೆ ಹೋಗಿ ಹಣ್ಣು ಹಂಪಲೆಲ್ಲ ಖರೀದಿ ಮಾಡೋದು. ಸೊ ಎಲ್ಲ ತಗೊಂಡ್ವಿ. ಈಗ ಅವ್ರಿಗೆ ದುಡ್ಡು ಕೊಟ್ಟು ಮುಂದಕ್ಕೆ ಏನೇನು ಬೇಕು ಅಂತ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ರಸ್ತೆಯಲ್ಲಿ ಮಾವಿನ ಸೊಪ್ಪು, ಬಾಳೆಕಂಬ, ಪೂಜೆಗೆ ಏನೇನು ಬೇಕೋ ಅವೆಲ್ಲ ಮಾರ್ತಿದ್ದಾರೆ. ತೆಂಗಿನಕಾಯಿ ಎಲ್ಲ. ಸೊ ನಾವೀಗ ಬಿಡಿ ಹೂವು ತೊಗೋತಿದ್ದೀವಿ. ಕೆಲವೆಲ್ಲ ಸಾಮಾನುಗಳು ಮೊದಲೇ ತಂದಿಟ್ಕೊಂಡಿದ್ದೀವಿ ಮಾರ್ಕೆಟಲ್ಲಿ. ಮಲ್ಲಿಗೆ ಹೂವು ಎಲ್ಲ, ಸ್ವಲ್ಪ ಬಿಡಿ ಹೂವು ಬೇಕಾಗಿತ್ತು. ಸೊ ಇಲ್ಲಿ ತಗೋತಾ ಇದ್ದೀವಿ. ನೋಡಿ ಗೋರಿ ಕಲರ್ ಹೂವು, ಸಾಮಂತಿಗೆ ಅದೆಲ್ಲ ಇದೆ. ಕಟ್ಟಿರೋದು ಬಿಡಿ ಹೂವು ಎಲ್ಲ. ಯಾವ್ದು ತಗೋಬೇಕು ಅಂತ ಐಡಿಯಾ ಮಾಡ್ತಿದ್ದಾರೆ. ಸೊ ಒಂದು ಕವರ್ಗೆ ಏನೇನು ಬೇಕು ಅಂತ ಹಾಕ್ಕೊಂಡು ತಗೊಂಡ್ವಿ ಹೂವು. ನೋಡಿ ಕವರಲ್ಲಿ ಹಾಕೊಂಡು ಇಟ್ಕೊಂಡವ್ರೆ. ನೋಡಿ ಬಾಳೆಕಂಬ ಎಲ್ಲ ಮಾರ್ತಿದ್ದಾರೆ. ನಾವು ಸುಮಾರು 4 ಗಂಟೆ ಹಂಗೆ ಬಂದಿದ್ವಿ. ಇನ್ನೂ ಸಂಜೆ ಆದಮೇಲೆ ಇನ್ನೂ ಜನ ರಶ್ ಆಗ್ತಾರೆ. ಸೊ ನಾವು ಮೊದಲೇ ಬಂದು ತಗೋತಿದ್ದೀವಿ. ಆಮೇಲೆ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ವಿ. ನಮ್ಮ ಮೊದಲನೇ ಚಿಕ್ಕಿಗೆ ಮೆಡಿಷನ್ ಎಲ್ಲ ಬೇಕಾಗಿತ್ತು. ಸೊ ಅವ್ರಿಗೂ ಕೂಡ ಅಲ್ಲೇ ಮೆಡಿಷನ್ ತಗೊಂಡ್ವಿ. ನೋಡಿ ಯೋಚನೆ ಮಾಡ್ತಾವ್ರೆ ಗೌರಿ ಹೆಂಗೆ ಹಬ್ಬ ಮಾಡಬೇಕು ಅಂತ. ಸೊ ನಾವು ರೆಗ್ಯುಲರಾಗಿ ತಗೊಳ್ಳೋ ಅಂಥ ಮೆಡಿಕಲ್ ಸ್ಟೋರು. ನೋಡಿ ಚಾಕ್ಲೇಟು ಎಲ್ಲ ಇದೆ. ಮಕ್ಳಿಗೆ ಇಷ್ಟ ಆಗೋವಂಥ ಚಾಕ್ಲೇಟ್ಗಳು. ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಚಾಕ್ಲೇಟ್ ಅಂದರೆ. ಯಾರಿಗಿಷ್ಟ ಇಲ್ಲ ಹೇಳಿ. ಈಗ ಮುಂದೆ ಹೋಗ್ತಾ ಇದ್ದೀವಿ. ಸೊ ಬಟ್ಟೆ ಅಂಗಡಿಗೆ. ನೋಡಿ ರಸ್ತೆಲೆಲ್ಲ ಬಟ್ಟೆ ಅಂಗಡಿಗಳು ಕೂಡ ಜನ ತುಂಬಿದ್ದಾರೆ. ಇದು ಸೀರೆ ಅಂಗಡಿ. ಸೊ ಅಲ್ಲೂ ಕೂಡ ಜನ ರಶ್ ಅಂದರೆ ರಶ್ ಇದ್ದಾರೆ. ಸೊ ಸೀರೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ಫೋಟೋ ವಿಡಿಯೋ ಎಲ್ಲ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು ಅಂತ. ನೋಡಿ ಗೌರಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊತಾರೆ. ಚೆನ್ನಾಗಿದೆ ಅಲ್ವಾ ಸೀರೆ? ಒಂದಕ್ಕಿಂತ ಒಂದು ಸೂಪರ್. ಈ ಸೀರೆಯಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು? ನಮಗಂತೂ ಕ್ರೀಮ್ ಕಲರ್ ನೋಡಿ ಗೌರಿ ಕೈ ಇಕ್ಕಿದಾರಲ್ಲ, ಅದು ನಮ್ಮಿಬ್ಬರಿಗೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನಾನು ಕೂಡ ವಿಡಿಯೋ ತಕ್ಕೊಂಡೆ. ನೋಡಿ ಗೋರಿ ನೋಡ್ತಾ ಅವ್ರೆ ಯಾಕೆ ಚೆನ್ನಾಗಿದೆ ಅಂತ. ಸೊ ಈಗ ಬ್ಲೌಸ್ ಅಂಗಡಿಗೆ ಹೋದ್ವಿ. ಸೊ ನಾನು ಗೌರಿ ಇಬ್ಬರು ಹೋಗಿ
ಗ್ರೀನ್ ಕಲರ್ ಬ್ಲೌಸ್ ಪೀಸ್ ತೊಗೊಂಡ್ವಿ. ಈ ಬ್ಲೌಸ್ ಪೀಸ್ ಯಾಕೆ ತೊಗೊಂಡ್ವಿ ಅಂತ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಇದನ್ನು ನೋಡಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ವೀಕ್ಷಿಸಿ. ಆ ಬ್ಲೌಸ್ ಪೀಸ್ ಯಾಕೆ ತೊಗೊಂಡ್ವಿ, ಯಾತಕ್ಕೋಸ್ಕರ ತೊಗೊಂಡ್ವಿ, ಹಬ್ಬದ ಪ್ರಯುಕ್ತ ಅದನ್ನು ಕೂಡ ತೋರಿಸ್ತೀವಿ. ನೋಡಿ, ಈ ಅಂಗಡಿಲಿ ಬ್ಲೌಸ್ ಪೀಸು, ಲಂಗದ ಪೀಸ್ ಎಲ್ಲ ಸಿಗುತ್ತೆ, ಲೆಹಂಗ ಪೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತದೆ. ನಾವು ರೆಗ್ಯುಲರಾಗಿ ಹೋಗೋ ಅಂಗಡಿಗೆ ಹೋಗಿದ್ವಿ. ಸೊ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಣೆಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೇ ಎಲ್ಲ ಈಗ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.